ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಇವತ್ತು ವಂಶಿ ಫಸ್ಟ್ ಡೇ ಸ್ಕೂಲ್. ಬನ್ನಿ ನೋಡೋಣ ವಂಶಿಕಾ ಫಸ್ಟ್ ಡೇ ಸ್ಕೂಲ್ ಹೇಗಿರುತ್ತೆ ಅಂತ, ಮತ್ತು ನನ್ನ ಮಾರ್ನಿಂಗ್ ಶೆಡ್ಯೂಲ್ ಹೇಗಿರುತ್ತೆ ಅಂತ. ನಾನು ಇವತ್ತಿನ ದಿನಚರಿ 7 o'clock ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನೋಡಿ ವಂಶಿಕಾನು ಬೇಗ ಆಯ್ತು ಕೂತ್ಬಿಡಿರಲ್ಲ, ಅವಳಿಗೂ ಗೊತ್ತಾಯ್ತಲ್ಲ ಸ್ಕೂಲ್ಗೆ ಹೋಗಬೇಕು ಅಂತ. ಏನೋ ಒಂಥರ ಖುಷಿ. ನನ್ನ ಜೊತೆ 7ಗೆ ಎದ್ದುಬಿಟ್ಟಿದ್ದಾಳೆ. ನನ್ನ ಫಸ್ಟ್ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಾನು ನೈಟ್ ಪಾತ್ರೆ ತೊಳೆದಿರ್ತೀನಲ್ಲ, ಸೊ ಅದನ್ನೆಲ್ಲ ಇಡ್ತಾ ಇದ್ದೇನೆ, ನೀಟಾಗಿ ಜೋಡಿಸ್ಕೋತಾ ಇದ್ದೇನೆ. ಅದಾದಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ವಂಶಿಕಾ ಅಂತೂ ಆ ಸಾಮಾನುಗಳೆಲ್ಲ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತಾಳೆ. ಸೊ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಹಾಗೆ ಕಸ ಗುಡಿಸ್ಬಿಟ್ಟು ಒರೆಸ್ಬಿಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ಮತ್ತು ಒರೆಸ್ತಾ ಇದ್ದೀನಿ. ಇಲ್ಲಾಂದರೆ ಅವಳು ಸ್ಕೂಲೆಲ್ಲ ಹೋದ್ಮೇಲೆ ಆಮೇಲಿಂದ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ. ನೋಡಿ ವಂಶಿಕಾ ಹೊಸ ಬ್ಯಾಗ್ ಹಾಕ್ಕೊಂಡು ಆವಾಗ ರೆಡಿ ಆಗಿಬಿಟ್ಟಿದ್ದಾಳೆ. ಇನ್ನೂ ಬ್ರಷ್ ಕೂಡ ಮಾಡಿಲ್ಲ, ಫೇಸ್ ವಾಶ್ ಕೂಡ ಮಾಡಿಲ್ಲ. ಆವಾಗಲೇ ಹೊಸ ಬ್ಯಾಗ್ ಹಾಕ್ಕೊಂಡು ಆ ಕಡೆಯಿಂದ ಈ ಕಡೆ ಆ ಕಡೆ ತಿರುಗ್ತಾ ಇದ್ದಾಳೆ. ಸೊ ನಾನು ಸ್ನಾನ ಕೂಡ ಆಯಿತು. ಈಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ರೈಸ್ ಕೂಡ ಆಲ್ರೆಡಿ ಇಟ್ಟಿದ್ದೇನೆ. ಸೊ ಈಗ ಅದಕ್ಕೆ ತಣ್ಣಗಾಗಿ ಬಿಡಬೇಕು. ನಾನು ವಾಂಗಿಬಾತ್ನ ಹೇಗೆ ಮಾಡ್ತೀನಿ ಅಂತ ಹೇಳಿದರೆ, ಫಸ್ಟು ಗೊಜ್ಜು ಥರ ಮಾಡಿಕೊಂಡು ಆಮೇಲೆ ರೈಸಿಗೆ ಕಲಿಸ್ಕೊತೀನಿ. ಈಗ ಪುಳಿಯೋಗರೆ ಎಲ್ಲ ಮಾಡ್ತಾರಲ್ಲ, ಆ ಥರ ಮಾಡ್ಕೋತೀನಿ. ಆ ಥರ ಇಷ್ಟ ಆಗುತ್ತೆ ನಮ್ಮನೇಲಿ. ಸೊ ನೀವು ವಾಂಗಿಬಾತ್ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನ್ನದು ಮಾರ್ನಿಂಗ್ ಶೆಡ್ಯೂಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಇನ್ ಕೇಸ್ ನಾನು ಆಫೀಸ್ಗೆ ಹೋದ್ರೆ ನನಗೆ ಬಾಕ್ಸು, ನನ್ನ ಹಸ್ಬೆಂಡಿಗೆ ಬಾಕ್ಸು, ಆಮೇಲೆ ವಂಶಿಕಾಗೆ ತಿಂಡಿ, ಅವಳಿಗೆ ಬಾಕ್ಸು. ಸೊ ಇಷ್ಟೆಲ್ಲ ರೆಡಿ ಮಾಡಬೇಕಾಗತ್ತೆ ಮಾರ್ನಿಂಗ್. ಒಂದೊಂದು ಸಲ ಅಲ್ಲ, ಡೈಲಿ ಹಾಗೆ ಇರುತ್ತೆ. 4-5 ಐಟಮ್ ಮಾಡಬೇಕಾಗುತ್ತೆ. ಇವತ್ತು ವಂಶಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತಿಂಡಿಗೆ ಬಾಕ್ಸಿಗೆ ರಾಗಿ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದೇನಪ್ಪ ರಾಗಿ ಶಾವಿಗೆ ಅಂತ ಕೇಳ್ತೀರಾ? ಹೌದು, ಅದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಮಕ್ಕಳು ಬೆಳೀತಾ ರಾಗಿ ಪದಾರ್ಥ ತಿನ್ನೋದು ಕಮ್ಮಿ ಮಾಡಿಬಿಡ್ತಾರೆ ಅಲ್ವಾ. ಚೆನ್ನಾಗೂ ಇರಬೇಕು, ಟೇಸ್ಟಿಯಾಗೂ ಇರಬೇಕು ಅಂತ ಕೇಳ್ತಾರೆ. ಸೊ ಹಾಗಾಗಿ ರಾಗಿ ಶಾವಿಗೆ ಚೆನ್ನಾಗಿರುತ್ತೆ. ಸೇಮ್ ಉಪ್ಪಿಟ್ಟು ಥರನೇ ಇರುತ್ತೆ. ಸೊ ಟ್ರೈ ಮಾಡ್ಬೋದು. ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನಂದಂತೂ ಮಾರ್ನಿಂಗ್ ಶೆಡ್ಯೂಲ್ ಅಂದರೆ ಬೆಳಗ್ಗೆ ಹೊತ್ತಂತೂ ತುಂಬಾ ಬ್ಯುಸಿ ಇರುತ್ತೆ. ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಅವರು ಆಫೀಸಿಗೆ ಹೋಗಬೇಕು, ನಾನು ಕೆಲಸಕ್ಕೆ ಹೋಗಬೇಕು. ಒಂದೊಂದ್ಸಲ ಮನೆಯಿಂದನೇ ಮಾಡ್ಕೋತೀನಿ, ಒಂದೊಂದ್ಸಲ ಆಫೀಸಿಗೆ ಹೋಗಬೇಕಾಗತ್ತೆ. ವಂಶಿಕಾಗೂ ಕರೆಕ್ಟ್ ಟೈಮ್ಗೆ ಸ್ಕೂಲ್ ಕಳಿಸ್ಬೇಕು. ಸೊ ತುಂಬ ಬೇಗ ಫಾಸ್ಟಾಗಿ ಕೆಲಸ ಮಾಡಬೇಕಾಗತ್ತೆ ಮಾರ್ನಿಂಗ್ ಹೊತ್ತು. ಹಾಗೆ ಪಾಯಸ ಕೂಡ ರೆಡಿ ಮಾಡಿದ್ದೆ. ನೋಡಿ ರೆಡಿಯಾಗಿದೆ ಪಾಯಸ. ಈ ಕಡೆ ವಾಂಗಿಬಾತ್ ಗೊಜ್ಜು, ರೈಸ್ ಕೂಡ ತಣ್ಣಗೆ ಹಾಕೋಕ್ಕಿಟ್ಟಿದ್ದೀನಿ. ಆಮೇಲೆ ರಾಗಿ ಶಾವಿಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಉಪ್ಪಿಟ್ಟು. ಸೊ ಪೂಜೆ ಮಾಡಬೇಕಲ್ಲ, ದೇವರಿಗೆ ನೈವೇದ್ಯಕ್ಕೋಸ್ಕರ ನಾನು ಇವತ್ತು ಪಾಯಸ ಕೂಡ ಮಾಡಿದೆ. ಸೊ ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಕೂಡ ಆಯಿತು ನಂದು. ಇವತ್ತು ಫಸ್ಟ್ ಟೈಮ್ ವಂಶಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳಲ್ವ, ಹಾಗಾಗಿ ಬೇಗ ಪೂಜೆ ಮಾಡ್ತಾ ಇದ್ದೀನಿ. ವಂಶಿ ನೋಡಿ ರೆಡಿ ಆಗ್ತಾಳೆ. ತಿಂಡಿ ಎಲ್ಲ ಆಯ್ತು ಅವಳದು. ಅವಳೇ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ತುಂಬ ಖುಷಿಯಿಂದ ಇದ್ದಾಳೆ ಸ್ಕೂಲ್ಗೆ ಹೋಗೋಕ್ಕೆ. ಅವ್ರಿಗೆ ಎಷ್ಟು ಖುಷಿ ಇರುತ್ತೋ ನಮಗೂ ಅಷ್ಟೇ ಖುಷಿ ಇರುತ್ತಲ್ವಾ. ಫಸ್ಟ್ ಟೈಮ್ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಪುಟ್ಟ ಬ್ಯಾಗ್ ಹಾಕ್ಕೊಂಡು ಪುಟ್ಟ ಶೂ ಹಾಕ್ಕೊಂಡು ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫಸ್ಟು ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಸ್ಕೂಲಿಗೆ ಕಳ್ಸೋಣ ಅಂತ ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಬಂದಿದ್ವಿ. ಎಷ್ಟು ಖುಷಿ ಇರುತ್ತೋ ನಮಗೂ ಅಷ್ಟೇ ಖುಷಿ ಇರುತ್ತೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಂತ. ಹಾಗೆ ನರ್ವಸ್ ಕೂಡ ಇರುತ್ತೆ, ಅಡ್ಜಸ್ಟ್ ಆಗ್ತಾರಾ ಇಲ್ವಾ, ಹೇಗಿರುತ್ತೆ ಸ್ಕೂಲು ಅಂತ. ಆಲ್ಮೋಸ್ಟ್ ಎಲ್ಲ ತಾಯಂದ್ರಿಗೂ ಇದೇ ಥರ ಫೀಲ್ ಆಗುತ್ತಲ್ವಾ. ನಿಮಗೂ ಈ ಥರ ಫೀಲ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಸ್ಕೂಲ್ ಒಳಗಡೆ ಬಿಡಿದ ತಕ್ಷಣ ಹೇಗೆ ಓಡ್ತಾ ಇದ್ದಾಳೆ ಅಂತ. ಹಿಂದೆ ತಿರುಗಿ ಬಾಯಿ ಕೂಡ ಮಾಡಿಲ್ಲ, ಓಡ್ತಾ ಇದ್ದಾಳೆ. ವಂಶಿಕಾ ಸ್ಕೂಲ್ ಕೂಡ ತೋರಿಸ್ತೀನಿ. ವಂಶಿಕಾ ಸ್ಕೂಲ್ನೇ ಬಂದು ಐ ಕಿಡ್ಸ್ ಪ್ರೀ ಸ್ಕೂಲ್ ಅಂತ. ನೋಡಿ ಎಷ್ಟು ಚೆನ್ನಾಗಿ ಆ ಮಕ್ಕಳನ್ನೆಲ್ಲ ವೆಲ್ಕಮ್ ಮಾಡ್ಕೊತಾ ಇದ್ದಾರೆ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಬ್ಯಾಕ್ ಟು ಸ್ಕೂಲ್ ಅಂತ ಕೂಡ ಹಾಕಿದ್ದಾರೆ.
ಮಕ್ಕಳು ಬಂದ ತಕ್ಷಣ ಅವ್ರಿಗೆ ಅಟ್ರಾಕ್ಷನ್ ಇರಲಿ ಅಂತ ಬಂದ ತಕ್ಷಣ ಪಾರ್ಕ್ ಥರ ಅರೇಂಜ್ ಮಾಡಿದ್ದಾರೆ ಇಲ್ಲಿ. ನೋಡಿ ಫಸ್ಟ್ ಡೇ ಸ್ಕೂಲ್ ಅಂತ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂತ. ಮಕ್ಳಿಗೂ ಅಟ್ರಾಕ್ಷನ್ ಆಗಬೇಕು, ಪೇರೆಂಟ್ಸ್ಗಳಿಗೂ ಇಷ್ಟ ಆಗಬೇಕು ಅಂತ ಇವತ್ತು ಬುಕ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ. ಹಾಗಾಗಿ ಪೂಜೆ ಮಾಡಿ ಬುಕ್ನೆಲ್ಲ ಇಟ್ಟು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇದೇ ನೋಡಿ ವಂಶಿಕಾ ಕ್ಲಾಸ್. ನಾನು ಹೇಳಿದ್ನಲ್ಲ ಇವತ್ತು ಬುಕ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಸೊ ಈ ಥರ ಕಿಟ್ ಕೊಟ್ಟಿದ್ದಾರೆ, ಬನ್ನಿ ಅದರಲ್ಲಿ ಏನೇನಿದೆ ಅಂತ ನೋಡೋಣ. ಫಸ್ಟು ರ್ಯಾಪರ್ ಕೊಟ್ಟಿದ್ದಾರೆ, ಬುಕ್ಗೆಲ್ಲ ರ್ಯಾಪರ್ ಹಾಕೋಕ್ಕೆ. ಒಂದು 5 ಪೆನ್ಸಿಲ್ ಸೆಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ಸೆಟ್ ಇದೆ, ಸ್ಕೇಲ್, ರಬ್ಬರ್, ಮೆಂಡರ್ ಮತ್ತು ಒಂದು ಪೆನ್ಸಿಲ್ ಸೆಟ್ ಮತ್ತು ಕ್ರಯಾನ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಸ್ಕೂಲ್ ಲೇಬಲ್, ಅದು ಏನಂತಾರೆ, ಇದೆಲ್ಲ ಹೆಸರುಗಳು ನಮಗೂ ಮರ್ತೋಗಿದೆ ಈಗ. ಇದು ಯಾವ ಬುಕ್ ಅಂತ ಹೇಳಿದ್ರೆ ಸ್ಕೂಲ್ ಡೈರಿ. ಸೊ ಏನಾದರೂ ಇನ್ಫಾರ್ಮೇಷನ್ಸ್ ಶೇರ್ ಮಾಡಬೇಕು ಅಂದರೆ ಸ್ಕೂಲ್ ಡೈರಿಲಿ ಬರೆದ್ಬಿಟ್ಟು ಕಳಿಸ್ತಾರೆ ಮಕ್ಕಳಿಗೆ. ಇದು ಬಂದು ಕಾಪಿ ರೈಟಿಂಗ್ ಕೊಟ್ಟಿದ್ದಾರೆ. ಇದು ಒಂದು ಲೈನ್, ಇದು ಕನ್ನಡ ಅಕ್ಷರ ಬರೆಯೋಕ್ಕೆ ಒಂದು ಕಾಪಿ ರೈಟಿಂಗ್. ಇದು ಪ್ಲೇ ಗ್ರೂಪ್ ಕಿಟ್ ಅಂತ. ನೋಡೋಣ ಬನ್ನಿ ಏನೇನು ಬುಕ್ ಕೊಟ್ಟಿದ್ದಾರೆ ಅಂತ. ನೋಡಿ ಈಗ ಪ್ಲೇ ಗ್ರೂಪ್ ಮಕ್ಕಳಿಗೆ ಇಷ್ಟೊಂದು ಬುಕ್ಗಳು ಕೊಟ್ಟಿದ್ದಾರೆ. ನಾವೆಲ್ಲ ಓದುವಾಗ ಈ ಥರ ಇರಲಿಲ್ಲ ಅಲ್ಲ. ನನಗಂತೂ ಜಲಸಿ ಆಗುತ್ತಪ್ಪ. ಈಗಿನ ಮಕ್ಕಳಿಗೆಲ್ಲ ಎಷ್ಟು ಅನುಕೂಲ ಇದೆ, ಎಷ್ಟು ಸಿಸ್ಟಮೆಟಿಕ್ ಇದೆ. ನಮಗೇನಾದರೂ ಈ ಥರ ಎಲ್ಲ ಅನುಕೂಲ ಇದ್ದು ಈ ಥರ ಎಲ್ಲ ಇದ್ದಿದ್ರೆ ನಾವು ಒಂದು ಗೌರ್ಮೆಂಟ್ ಜಾಬಲ್ಲಿ ಒಳ್ಳೆ ಪೋಸ್ಟೆಲ್ಲ ಇರ್ತಿದ್ವಿ ಅನಿಸುತ್ತೆ. ಈ ಬುಕ್ ಬಂದು ಕಲರಿಂಗ್ ಬುಕ್. ವಂಶಿಗಂತೂ ಕಲರ್ ಮಾಡೋದಂತೂ ತುಂಬ ಇಷ್ಟ. ನೋಡಬೇಕು ಏನು ಮಾಡ್ತಾಳೋ ಅಂತ. ಈ ಬುಕ್ ಬಂದು ರೈಮಿಂಗ್ಸ್ ಬುಕ್. ಇದು ಕೂಡ ಇದು ಸ್ಟೋರಿ ಟೆಲ್ಲಿಂಗ್ ಬುಕ್. ಜೊತೆಗೆ ಟಾಯ್ಸ್ ಎಲ್ಲ ರೆಕಗ್ನೈಸ್ ಮಾಡೋದು, ಹೇಗೆ ಬಿಹೇವಿಯರ್ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಬುಕ್ ಕೊಟ್ಟಿದ್ದಾರೆ. ಇದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಬುಕ್ ಕೊಟ್ಟಿದ್ದಾರೆ ಅಂತ. ಪೇಂಟಿಂಗ್ ಬುಕ್ ಅಂತೆ, ಸ್ಟೋರಿ ಬುಕ್, ಈ ನಂಬರ್ಸ್ ಬುಕ್. ನಿಜವಾಗ್ಲೂ ಇದೆಲ್ಲ ಮಕ್ಕಳಿಗೆ ಓದಿಸೋದು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ. ನಾವು ಸ್ಕೂಲ್ಗೆಲ್ಲ ಹೋದಾಗ ಇಷ್ಟೆಲ್ಲ ಎಲ್ಲಿ ಕೊಡ್ತಾಯಿದ್ರು ನಮಗೆ ಬುಕ್. ನೋಡಿ ಸ್ಟೋರಿ ಟೆಲ್ಲಿಂಗ್ ಬುಕ್ ಅಂತೆ. ತುಂಬ ಈಗ ಡಿಫಿಕಲ್ಟಾಗಿ ಹೋಗಿದೆ ಎಜುಕೇಷನ್. ಡಿಫಿಕಲ್ಟ್ ಅನ್ನೋದಕ್ಕಿಂತ ಕಾಂಪಿಟೆನ್ಸಿ ತುಂಬ ಜಾಸ್ತಿ ಇದೆ ಎಜುಕೇಷನ್ಸ್ಗೆಲ್ಲ. ನೋಡಿ ಸೊ ಎಷ್ಟು ಬುಕ್ ಕೊಟ್ಟಿದ್ದಾರೆ ಅಂದರೆ ವಂಶಿಗೆ 1 2 3 4
5 ಬುಕ್ ಕೊಟ್ಟಿದ್ದಾರೆ ವಂಶಿಗೆ. ಸೊ ವಂಶಿ ಕಲಿತೀಯ ಅಂತ ಹೇಳಿ. ಪಪ್ಪಾಯ್. ಓ ಹಾಪ್ ಹಾಪ್. ಮಿಯಾವ್. 5 finger turn into lion. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.